ಅದನ್ನ ಏನೋ ಮದುಮಗನ ಕರ್ಕೊಂಬಂದಲ್ಲ ಅವರು. ಈಗ ಈ ಹುಡುಗಿ ಅಂತ ಮದುವೆ ಆಗ್ಬಿಡ್ತತ್ ಬಿಡು, ಸಣ್ಣಕ್ಕಿದೆ ಮತ್ತು ದೊಡ್ಡಕ್ಕಿದೆ. ಹಿಂಗಾದ್ರೆ ಗತಿ ಹೆಂಗೆ? ಬಡ ಬಡ ಅವ್ರಿಗೆ ಹೆಂಗೆ ಮಾಡಿ ಕರೆಸ್ಬೇಕಾತೀಗ ಅಂತ. ಏನು ಬರ್ತೇವೆ ಅಂದಾರ ಇಲ್ಲ ಅಂದಾರ ಮರಯ್ಯ? ಒಂದು ತಿಳಿವಲ್ದಲ್ಲ. ಬರ್ತಾರ ತಡೀಲಿ, ನೀನು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಮಾಡಬೇಡ. ಅದಲ್ದ ಇವ್ರು ಮದ್ಮಕ್ಳು ಹೆಂಗೋ ಹೋಗ್ಯಾರಲ್ಲ ಗುಡಿಗೆಲ್ಲ, ನೀನು ಹೋಗಿ ನಡಿ. ನೀನು ಯಾಕೆ ನಿಂತ್ಕೊಂಡಿದ್ದಿ? ಅವ್ರು ಬಂದ್ರಂದ್ರೆ ಅಲ್ಲಿಗೆ ಬರ್ತಾರ, ಹೇಳಿದ್ರಾತ ಅವ್ರಿಗೆ. ಅಲ್ಲಿ ನಂದೇನು ಹರ್ಕತ್ತಿಲ್ಲ, ಇದ್ದಾರ ಮಾಡ್ತಾರ ಅಂದಂಗೆ. ಮತ್ತು ಅವನು ವರ ಒಂದು ಉಂಗುರ ಕೇಳಿದ್ನಲ್ಲ, ಅದು ನೀನು ಕೊಟ್ಟಿಲ್ಲ ಅಂತಂದು ಯಾಕಾರ ಬರೋದ ಬಿಟ್ಗಿಟ್ಟಾರ ಏನು ಅವ್ರು? ಇಲ್ಲಿ ಬಿಡ್ಲೆ, ಹಂಗಿರಕ್ಕಿಲ್ಲ. ಹಂಗಿದ್ರ ಮದೇ ಹೇಳ್ತಿದ್ದ, ನೀವು ಉಂಗ್ರ ಕೊಟ್ಟ ಮೇಲೆ ಬರ್ತಾನಂತ್ರಿ ಅಳೆಯ ಅಂತಂದು. ಹಂಗೇನು ಇರಕ್ಕಿಲ್ಲ. ಯಾಕಾರ ತಡ ಆಗಿರ್ಬೇಕಾಗ ಬರ್ತಾರ ಅವ್ರೇನು, ನಿನ್ ಚಿಂತೆ ಮಾಡಕ್ ಹೋಗ್ಬೇಡ. ಸರಿ ತಗರಿ, ಹಂಗಾರೆ ನಾನು ಹೋಗಿರ್ತೇನೆ ಗುಡಿತಾಗ. ನೀವು ಕದ ಹಾಕ್ಯಂಬರ್ರಿ. ಇಲ್ಲಾಂದ್ರೆ ಮಗ್ಳ ಮನ್ಯಾಗ ಅಮ್ಮ ಐತಲ್ಲ, ಅಮ್ಮನ ಬಾಗಲ್ದಾಗ ಕುಂದ್ರಿಸಿ ಬರ್ರಿ. ಮತ್ತು ಅಕ್ಕಿ ಕಾಳಿಂದ ದಿವಸ ಕದ ಹಾಕ್ಯಂದು ಹೆಂಗೆ ಹೋಗಕ್ಕತಿ, ಬಾಗಿಲು ಮುಂದೆ ಹಂದ್ರ ಹಾಕಿ. ಆತಗ. ಅಪ್ಪ ಅಂತೂ 2 ಮಕ್ಳಿಗಿನ ಮದುವೆ ಆತು. ತಲೆ ಮ್ಯಾಗಿನ ಬಾರ್ ಕಡಿಮೆ ಆದಂಗ ಆತ್ ನೋಡು. ಎಲ್ರಿಗೂ ನಮಸ್ಕಾರ ರೀ. ನಾನು ಆರಾಮದೀನಿ, ನೀವು ಆರಾಮದಿರಿ ಅಂತ ಭಾವಿಸ್ತೀನಿ. ಈ ಮದುವೆದೆಲ್ಲ ಜಾಸ್ತಿ ಆಡಂಬರ ಏನು ತೋರ್ಸಕ್ಕೆ ಹೋಗಿಲ್ರಿ. ಮದುವೆ ಆತ ಅಂಥೇಳಿ ಎಲ್ಲ ಒಂದು ಕಾರ್ಯಕ್ರಮ ಮುಗೀತು. ಇನ್ನು ಮದುವೆ ಆದಮೇಲೆ ಹುಡುಗಿ ಹುಡುಗನ ಮನೆ ಹೆಂಗೆ ಜೀವನ ಮಾಡ್ತಾಳ ಅನ್ನೋದನ್ನು ಇನ್ನು ಮುಂದೆ ಕತೆ ಒಳಗೆ ತೋರಿಸ್ಕೊಂತ ಹೋಗ್ಕನ್ರಿ. ದಯವಿಟ್ಟು ನೋಡಿರಿ, ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ರೀ. ಏನವ ಮನೆಯೆಲ್ಲ ನೋಡಿದ್ರೆ ಅಡ್ಡಾಡಿ ಹೆಂಗೆ ಅನಿಸ್ತು? ನಿಮ್ಮ ಮಗಳು ಸುಖವಾಗಿರ್ತಾಳವ. ನನ್ನ ಮಗ ಭಾರಿ ಚಲೋ, ಭಾಳ ಅಂದ್ರೆ ಭಾಳ ಮೃದು ಸ್ವಭಾವದವನ. ಹೆಣ್ಣುಗಳು ಅಂತಾರಲ್ಲ ಹಂಗವನ. ನಿನ್ನ ಮಗಳನ್ನ ಭಾಳ ಚಲೋ ನೋಡ್ಕೊಂತಾನವ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನೋಡಿದೀವಿ ರೀ ಮನೇನ. ಏನಾಯ್ತು ರೀ ನೋಡ್ಕೊಳಂಥದ್ದು ನೋಡೋ ಅಂಥದ್ರ ಇದ್ರಾಗ ಏನು ಹಂಗೆ ಅರಮನೇನ ಅನ್ನೋರ್ಗತೆ ಹೇಳಕತ್ತೀರಿ. ಎಲ್ಲ ಕಡೆ ನೆರಕಿ ಆ ಬಚ್ಚಲಂತೂ ಪೂರ ತಟ್ಟಿ ಕಟ್ಟಿದ್ದು ಅಂತಂದ್ರೆ ಹೆಂಗೆ ಜಳಕ ಮಾಡ್ತೀರಿ ನೀವು? ಅದು ಹೊರಗೆ ಒಬ್ರು ನಿತ್ಕೋಬೇಕು ನೋಡ್ರಿ ಅದನ್ನು. ಇಲ್ಲ ಅಂದ್ರೆ ಕದ ದುಡ್ಕೊಂಡು ಯಾರ ಒಳಗೆ ಹೋಗೋದು, ಅದಕ್ಕೇನು ಚಿಲುಕಲ್ಲ, ಅಗಳೆಲ್ಲ ಪಗಳೆಲ್ಲ ಅಂತ ಬಚ್ಚಲ. ಇಲ್ಲಿ ಹೊಂದಾಣಿಕೆ ಆಗೋದು ಕಷ್ಟ ಐತೆ ಬಿಡ್ರಿ ನನ್ನ ಮಗಳು. ಸುಮ್ಮನೆ ಹೆಂಗೆ ನಮ್ದು ಮನೆ ಚಲೋ ಐತೆ ಅಲ್ಲಿ ಊರಾಗ, ಅಲ್ಲೇ ಕರ್ಕೊಂಡು ಹೋಗ್ಬಿಡ್ತೈತೆ ರೀ ಹಳೆಯ ನಮ್ಮ ಮಗಳನ್ನ. ಮತ್ತು ಇಲ್ಲರಿ ಏನಿದೆ ಮಾಡೋದೈತಿ, ಅಲ್ಲೇ ನೇಮ ನಿತ್ಯ ಮುಂದಿನ ಕಾರ್ಯ ಅವೆಲ್ಲ ಮಾಡಿದ್ರಕತಿ. ಇಲ್ಲವ ಹಾಗೆಲ್ಲ ಮುಂದಿನ ಕಾರ್ಯ ಅದ ಕಾರಣಕ್ಕಂತ ಅದಲ್ಲ, ಹಾಸಿಗೆ ಕಾರಣಕ್ಕೆ. ಅದು ನಮ್ಮ ಇದ್ರಾಗ ಗಂಡಿನ ಮನ್ಯಾಗನ ಆಗ್ಬೇಕು. ನೀವು ಎಷ್ಟರ ಇರುವಲ್ರಿಕ, ಆದ್ರೆ ನೀವ ಬಿಡಾಕತ್ತೇನು? ಪದ್ಧತಿ ಪ್ರಕಾರನ ಅದು ಕಾರ್ಯ ಇಲ್ಲೇ ಆಗ್ಬೇಕು ಗಂಡ ಮನ್ಯಾಗ. ಅದಕ್ಕೆ ಮತ್ತು ನೀವು ಏನಾರ ಗಾದೆ ಪಾದೆ ಹಾಕ್ಸೋದಿದ್ರೆ ಹಾಕಿಸ್ರಿ. ಕಡೆಗೆ ನೋಡ್ರಿ ನಿಮ್ಮ ಹೆಂಗೆ ಅನುಕೂಲ ಆಕತ್ತೆ. ಕಾಟ ಕೊಡೋದಾದ್ರೆ ಕಾಟ ಗಾದೆ ಕೂಡ ಹಾಕಿಸ್ರಿ. ಒಟ್ಟು ಅದು ಕಾರ್ಯ ಮಾತ್ರ ಇಲ್ಲೇ ಮಾಡಬೇಕು ಬಿಡ್ರಿ. ನಾವು ಹೆಣ್ಣಿನ ಮನೆಗೆ ಕಳ್ಸಂಗಲ್ಲ ಹುಡುಗನಂಗೆ. ಅಲ್ರಿ ಅಮ್ಮರ, ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳೋಕ್ಕಾಕತ್ತೇನ್ರಿ? ಇಲ್ಲಿ ಏನೊಂದು ಕ್ವಾಣಿಲ್ಲ, ಒಂದು ಅಗಳಿಲ್ಲ, ಏನಿಲ್ಲ. ಇರೋದು ಇದೊಂದು ಹಾಲು ಪಡಿಸಲಿ, ಅಲ್ಲಿ ಒಂದು ಅಡುಗೆ ಮನ್ಯಾಗ ದೇವ್ರ ಮನೆಯೂ ಐತಿ. ಮತ್ತು ದೇವ್ರ ಮನೆ ಮಾಡಕ್ಕೆ ಬರ್ತೈತೇನ್ರಿ? ಅದಕ್ಕೆ ಹೇಳಿದ್ರಿ ನೀವು ಇದು ಮಾಡ್ತೀರಿ. ಯಾಲ್ರಿ ನೇಮ ನಿತ್ಯ ಎಲ್ಲ ನಾವು ಮಾಡ್ಕೊಂಡ್ರದು ಹೆಂಗೆ ಅನುಕೂಲ ಆಕತಿ ಹಂಗೆ. ಇಂಥದ್ರಾಗ ಹೆಂಗೆ ಪಾಡಾಕತಿ ನನ್ನ ಮಗಳಿಗಿರ ಹೆಂಗೆ ಹೋಗವ ಅಂತಂದು ಹೇಳೋಕ್ಕಾಕತಿ. ಅದಕ್ಕೆ ಬೇಡ, ನಾವೆಲ್ಲ ಅಲ್ಲೇ ಮುಗಿಸಿ ಒಂದು 8 ದಿನ ಇಟ್ಕೊಂಡು ಕಳಿಸ್ಕೊಡ್ತಾನೆ ತಗೊಳ್ರಿ ನನ್ನ ಮಗಳನ್ನ. ಅದೇನು ಮಾತಾಡಿ ಮುಗಿಸ್ಕೊಂಡ್ ಬಾ, ಹೊರಗಿರ್ತಾನೆ ನಾನು. ಸರಿ ತಗೊಳ್ರಿ. ಅತ್ತಿಯರ ಹೋಗಿ ಬಿಡ್ರಿ, ಅವರೆಲ್ಲ ಮಾಡಿ ಕಳಿಸ್ತೇವೆ ಅಂತಾರಲ್ಲ, ನೀವು ಯಾಕೆ ಮೈ ಮೇಲೆ ಹೇಳ್ಕೊಳಕತ್ತೀರಿ? ಏನು ಇಲ್ಲಿ ಮಾಡಿದ್ರೇನು ಅಲ್ಲಿ ಮಾಡಿದ್ರೇನು ಬೇರೆ ಆಕತ್ತೇನು? ಮಾಡಕ್ಕೆ ಯಾರೇ ಒಂದ ಹೌದಲ್ಲ? ಬಾರಿ ನೀವಂತ ಬಲು ನೇಮನಿತ್ಯ ಮಾಡೋರು. ಹಂಗೆ ನೇಮನಿತ್ಯ ಮಾಡೋರಿದ್ರೆ ಮೊದ್ಲು ಕನ್ಯೆ ನೋಡೋದು ಅಂಥದ್ದೆಲ್ಲ ಮಾಡ್ಬೇಕತ್ತು. ಏನಿಲ್ಲದೆ ಎತ್ತಿಲ್ದ ಸೀದಾ ಕರ್ಕೊಂಡೋಗಿ ತಾಳೆ ಕಟ್ಟಿಸಿ ಕರ್ಕೊಂಬಂದಿರಿ ಸೊಸಿನ. ಈಗ ನೋಡಿದ್ರೆ ಆ ನೇಮ ಈ ನೇಮ ಅಂತೀರಿ. ಸುಮ್ಮನೆ ಇಲ್ಲ ಬರೋದು ಅಡ್ಡ ಹಚ್ತೀರಿ ನೋಡ್ರಿ ಅತ್ತೀರ ನೀವಂತ. ಯಾಕಲೇ ಕರೆ ನಾಳೆ ಉದ್ದಾಗಕತ್ತದಲ್ಲ, ಏನೋ ಹೋಲ್ ಬಿಡೋ ಒಟ್ಟು ಇರೋ ಸೊಸಿ ಎಲ್ಲ ಹೇಳಿದ್ ಮಾಡ್ಕೊಂಡು ಹೋಗ್ಕಳ ಅಂತ ಒಂಚೂರು ಸುಮ್ಮನೆ ಇದ್ದೆ ಅಂದ್ರೆ ನನಗೆ ಉತ್ತರ ಕೊಡಂಗ ಅದೇನು? ಇವತ್ತು ನೀ ಮಾತಾಡೋ, ನಿನ್ನ ನೋಡ್ಕೊಂಡ ನಾಳೆ ಆಯ್ಕೆ ಮಾತಾಡಕತ್ತಾಳ ಸಣ್ಣ ಸೊಸಿ. ಬಂದರ್ ಬೀಗ್ರಿದ್ರಿ ಚಲೋ ಮರ್ಯಾದೆ ಮಾಡಕತ್ತೀಳ ನೀನು. ಯಾಕೆ ಗಂಡ ಮನೆಗಿದ್ದು ಬಾಳೆ ಮಾಡ್ಬೇಕನ್ನೋದೈತೆ ಏನು? ಹೋಗಿ ಗಂಡನ ಬಿಟ್ಟು ತವ್ರ ಮನೆ ಕುಂದ್ರಬೇಕನ್ನೋದೈತೆ ನಿನಗೆ? ನೋಡು ವಿಚಾರ ಮಾಡಿ ಮಾತಾಡೋ. ಇನ್ನೊಮ್ಮೆ ಮಾತಾಡ್ಬೇಕಾರ ಏನೋ ನನಗೆ ತಿಳಿದು ಹೇಳಿದ್ ನೀರೇ ಎತ್ತೀರ. ಕೇಳೋ ಮನಸ್ಸಿದ್ರೆ ಕೇಳ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಒಕ್ಕ ನಂದೇ ಕೆಲಸ ಬೇಕಾದಾಡ್ ಬಿದ್ದೈತಿ. ಬಂದ್ಬಿಟ್ಲಂಗ ನಂದೆಲ್ಲಿ ಇಡ್ಲಿ ನಂದು ಗೋಪಾಲ ಅನ್ಕಂದು. ಇರ್ಲಿ ಬಿಡು ಬೇವ, ಅತ್ತಿಯರ ಅನ್ನೋದ್ರ ತಪ್ಪೇನೈತಿ ಅಂದಂಗನ. ಮತ್ತೆ ಇಲ್ಲೆಲ್ಲ ಸೆಟ್ ಆಗಂಗಿಲ್ಲ ಅದು. ಅದಕ್ಕೆ ಅಲ್ಲಿಗೆ ಹೋದ್ರಾತು. ಇದು ಒಂದೆಲ್ಲ ಕಾರ್ಯ ಅಲ್ಲಿ ಮುಗಿಸ್ಕೊಂಬಂದೆ ಅಂದ್ರೆ ಮತ್ತೆ ಇಲ್ಲೇ ಐತಲ್ಲಿ ಇರೋದು. ಯಾಕೇನು ಇಲ್ಲಿ ಬರಾಕೇನು ಅಲ್ಲೇ ಅಂದಿಲ್ಲ ಏನಿಲ್ಲ. ಸುಮ್ಮನೆ ಯಾಕೆ ಬಾಯ್ ಮಾಡ್ತಿದ್ದಿ ಅತ್ತಿಯರ ಜೊತೆಗೆ? ನಾಗೆ ನಾ ಏಟ್ ಹೇಳ್ತಾನಲ್ಲ ಆಟ ಮಾಡಕ್ಕಲಿ ನೀನು.
ಅತಿ ಬುದ್ಧಿವಂತ ಆಗಕ್ಕೆ ಹೋಗ್ಬೇಡ. ನನಗೆ ಗೊತ್ತೈತಿ ಯಾರಿಗೇನು ಹೇಳ್ಬೇಕು ಏನು ಮಾಡ್ಬೇಕು ಅನ್ನೋದು. ನಿನ್ನ ಹೆಂಡತಿ ಕರ್ಕೊಂಡು ನೀವು ಒಳಗೆ ಹೋಗಿ ಮೊದ್ಲು. ಅದು ಅಲ್ದ ಮುಂಜಾನೆ ಯಾಕೆ ಇಟ್ಟಕೊಂತ ತಯಾರಾಗಿ ನಿಂತ್ಕೊಂಡಳಿಕಿ? ಅಯ್ಯ ಆಗ್ಲಿ ಬಿಡ್ರಿ ತಯಾರಿನ. ಹೊಸ ಮದುಮಗಳು ಮನೆ ನೋಡಿದೆ ಅಂದ್ರೆ ಏನು ಹೊಸ ಮದುಮಗಳ ಏನು ಮನೆ ಕೆಲಸದಕ್ಕೆ ಅನ್ಕೋಬೇಕೇನ? ನೀವು ಹೆಂಗದ್ರಿ ಹಂಗೆ ಇರಕ್ಕಾಕತ್ತೇನ್ರಿ ಅಕ್ಕಿ? ತಯಾರಾಗಿ ಬಿಡ್ರಿ, ಅದ್ರಾಗೇನೈತೆ ತಪ್ಪು? ಇಲ್ಲಿ ನೋಡ್ರಿ ಅಕ್ಕರ, ನಮ್ಮ ಮನೆಗೆ ಬಂದಮೇಲೆ ನಾವು ಹೆಂಗಿರ್ತೇವೆ ಹಂಗೆ ಇರ್ಬೇಕು. ನಿಮ್ಮ ಮಗಳು ಅತಿ ಉದ್ದಡ್ತನ ಮಾಡೋದು ಹಿಂಗೆಲ್ಲ ಅತಿ ಮಾಡ್ಕೊಳೋದು ಮಾಡಿದ್ರೆ ಆಗಂಗಿಲ್ಲ ರೀ ನಮ್ಮ ಕಡೆಯಿಂದ ಇವನ್ನೆಲ್ಲ ಹೊಂದಿಸೋದು. ಅದಕ್ಕೆ ಹೇಳೋವಷ್ಟಂತ ಹೇಳಿದಿರಿ ನೀವು. ಅತಿ ಇಲ್ಲ ನಮ್ಮ ಮನೆಗೆ ಆಗ್ಬೇಕು, ಹಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು, ಅದನ್ನ ನಾವ್ರಿ ಏನು ಮಾಡೋಕ್ಕಾಕತಿ? ಸರಿ, ನಿಮ್ಮ ಸೊಸಿ ನಿಮ್ಮ ಮನೆಗೆ ಬಿಡ್ತೇವೆ. ಅದು ಯಾವಾಗ ಮಾಡ್ಕೊಂತೀರಿ ಮಾಡ್ಕ್ಯಾರಿ. ಬರ್ತೇವೆ ನಾವು ಊರಿಗೆ ಹೋಗಿ. ಇವ ಮಗಳ ನೀಲ ಹೋಗ್ಬರ್ತೇವ ನಾವು ಚಂದಾಗಿ ಹೊಂದ್ಕೊಂಡು ಜೀವನ ಮಾಡವ. ಹಾಂ ಅವ ನಾ ಹೆಂಗಿರ್ಲವ ಇಲ್ಲಿ? ನಿಮ್ಮನ್ನೆಲ್ಲಾರನ್ನ ಬಿಟ್ಟಿರೋದು ಒಂದು ನೋವು ಅದೇ ಅಂದ್ರೆ ಈ ಮನೆಗೆ ಇರಾಕ ಬೇಜಾರು ನನಗೆ. ನೋಡ್ತಿಲ್ಲ ಮನೆ ಅನ್ನಂಗೈತೇನಿದೆ, ದನದ ಹಕ್ಕಿಗೈತಿ. ಇಲ್ಲಿ ಯಾರು ಇರ್ತಾರ? ನಾನಂತ ಇರಲ್ಲವ. ನಾನು ನಿಮ್ಮ ಜೊತೆ ಊರಿಗೆ ಬಂದ್ಬಿಡ್ತೇನೆ, ನಡಿ ಹೋಗೋಣ. ಅಯ್ಯೋ ಒಳ ಬಾಯಿಲ್ಲ ಒಂದಿಟ್ಟು ಏನೋ ಮಾತಾಡೋದೈತಿ ನಿನ್ನ ಜೊತೆಗೆ. ನೋಡುವ ಮಗಳ, ನನಗೂ ಏನು ಇಲ್ಲಿ ಬಿಡ್ಬೇಕಂತ ಆಸಿಲ್ಲ. ನಾನು ಅಷ್ಟು ಗಲಗಲ ಅಂತ ನಿಮ್ಮ ಅತ್ತಿ ಕೇಳ್ಕೊಂಡೆ, ನಾವು ಕಳ್ಕೊಂಡು ಕಳಿಸ್ಕೊಡ್ರಿ ಅಂತಂದು. ಅವರು ಭಾರಿ ದಿಮಾಕ ಮಾಡಾಕತ್ತಾರ, ಇಲ್ಲಿ ಆಗ್ಬೇಕು ಕಾರ್ಯ, ಅದು ಆಗ್ಬೇಕು ಇದು ಆಗ್ಬೇಕು ಅಂತಂದು. ಅದಕ್ಕೆ ಇದು ಒಂದು ದಿವಸ ಭಾಳ ಅಂದ್ರೆ ಒಂದು 5-6 ದಿನ ಆಗ್ಬೋದು. ಅಷ್ಟು ಮಟ್ಟ ಇರು, ತಲೆ ಕೆಡಿಸ್ಕೊಳಬೇಡ. ಹೆಂಗೋ ನಿನ್ನ ಗಂಡು ಚಲೋ ಅದನಲ್ಲ, ಮಾತಾಡೋದೆಲ್ಲ ಮಾತಾಡೇನಿಲ್ಲ. ಹಾಂ ಅದಕ್ಕಂದೆ. ಹ್ಞೂನವ, ಚಲೋತ್ನಂಗೆ ಮಾತಾಡ್ಸಾರ, ಅದೇನಿಲ್ಲ. ಅವ್ರಿಗೆ ನಾನಂದ್ರೆ ಇಷ್ಟ ಅಂತ ಹಂಗೆಲ್ಲ ಒಟ್ಟು ಏನೇನೋ ಹೇಳಿದ್ರು. ನನಗೇನು ತಲೆಯಾಗ ಹೋಗಲಿಲ್ಲ. ಆದ್ರೆ ಒಟ್ಟು ನಾ ಹೇಳಿದ ಮಾತಿಗೆನ ಬಂದು ಅಂದ್ರೆ ಅವರಷ್ಟೇ. ಹೌದನ? ಚಲೋ ಆತ್ ಬಿಡವ. ಗಂಡರ ನಿನ್ನಂತೆ ಅದನಲ್ಲ ಇವ, ಅದ ಖುಷಿ ಆಯ್ತು ನನಗೆ ಕೇಳಿ. ಗಂಡಗೆ ಬೇಕಾಗಿತ್ತಂದ್ರೆ ಎಲ್ಲರಿಗೆ ಬೇಕಂತ ಮನ್ಯಾಗ. ಈ ಗಂಡಗೆ ಚಲೋ ಇಲ್ಲ ಬ್ಯಾಡ ಅನ್ನಿಸ್ತಂದ್ರೆ ಮನ್ಯಾಗ ಗುಣ್ಕಲ್ಗೆ ಬ್ಯಾಡ ಆಕತಿ ಅಂತ. ಅದಕ್ಕೆ ನಿನ್ನ ಗಂಡ ನಿನ್ನಂತೆ ಅದನಲ್ಲ ಸಾಕು, ಒಂದು 5-6 ದಿನ ಹೆಂಗಾರ ಕಾಲ ಹಾಕು. ಮತ್ತು ಏನು ಮಾಡೋಕ್ಕಾಕತ್ತೀವ ಒಮ್ಮೆ ಕಟ್ಕೊಂಡೇವೆ ಅಂದಮೇಲೆ? ಹೌದಲ್ಲ, ಒಂದು 5-6 ದಿನ ಕಾಲ ಹಾಕು. ಆಮೇಲೆ ನನಗೆ ಆರಾಮಿಲ್ಲ ಹಂಗೆ ಹಿಂಗೆ ಅಂತಂದು ಹೇಳಿ ನಿನ್ನ ಗಂಡನ ಕೂಡ ಕರೆಸ್ಕೊಂಡ್ಬಿಡ್ತಾನೆ ಅಂತ. ಹೊಳ್ಳಿ ಇಲ್ಲಿ ಬರೋಕೆ ಹೋಗಬೇಡ. ಹಾಂ ಸರಿ ತಗೊಳವ. ಆಮೇಲೆ ನೀನು ಬಂಗಾರ ಸಾಮಾನು ಅವು ಏನು ಹಾಕ್ಯಂಡಿಯಲ್ಲ ಎಲ್ಲವನ್ನ ಬಿಚ್ಚಿ ನೀನು ಟ್ರಂಕ್ನಾಗ ಇಟ್ಕ. ಮತ್ತು ನಿಮ್ಮ ಮತ್ತೆ ಕೇಳಿಲ್ಲ ಅಂತ ಬಡ ಎಲ್ಲವನ್ನ ಬಿಚ್ಚಿ ಹಾಕಿ ಕೈ ಕೊಟ್ಟಿಗಿಟ್ಟಿ ಏನು? ಸರಿ ತಗೊಳವ. ಏನಲ್ಲ ಅದು ಏನೋ ಮಾತಾಡೋದೈತೆ ಅಂದ್ ಒಳಗೆ ಕರ್ಕೊಂಬಂದು ಇಲ್ಲಿ ನೋಡ್ರೆ ಸುಮ್ಮನೆ ನಿಂತ್ಕೊಂದಿಯಲ್ಲ. ಏನಿಲ್ಲ ಬಿಡಬೇ, ಪಾಪ ತಾಯಿ ಮಗಳು ಮಾತಾಡಕತ್ತಿದ್ರಲ್ಲ, ನೀನು ಇದ್ದೆ ಅಂದ್ರೆ ಅವ್ರಿಗೆ ಮಾತಾಡೋಕೆ ಅಂಜಿಕೆಕತಿ. ಏನೋ 2 ಮಾತಾಡಕತ್ತಾರ, ಮಾತಾಡವಲ್ರಕ್ಕ. ಪಾಪ ಆಕಿ ಹೊಸ ಮನೆಯಾಗ ಇರೋಕಿ, ಅದ್ರ ಬೇರೆ ಯಾರು ಗೊತ್ತಿಲ್ಲ, ಗುರಿ ಇಲ್ಲ, ಹಂಗಾಗಿ ಬೇಜಾರಲ್ಲ. 2 ಮಾತಾಡಕತ್ತಾರ ಅಂದ್ ನೀನು ಒಳಗೆ ಕರ್ಕೊಂಬಂದೆ. ನೀನಿದ್ರೆ ಅಂಜಿಕಿಲ್ಲೇನ? ಎಷ್ಟಾಗಲಿ ಆತ್ಯಲ್ಲ. ಅಲ್ಲ ಬಾಡ್ಕೋ, ಈಗಿದ್ದ ಹೆಂಡತಿ ಸೆರಗ್ ಹಿಡ್ಕೊಂಡು ಅಡ್ಡಾಡಕತ್ತಿದೇನು? ಏನು ಸುಮತ್ರ ಮಾಡಿಲ್ಲಲ್ಲ ಆಕಿ? ಹೌದಲ್ಲ, ಏನಿಲ್ಲ ನೋಡ. ನೀನು ಹೇಳ್ತಿದ್ದೆ ನಿಂದು ಏನು ನಡೆಯಂಗಿಲ್ಲ. ನಾನು ಏನು ಹೇಳ್ತಾನೆ ಅದ ನಡಿಬೇಕು ನಮ್ಮ ಮನ್ಯಾಗ. ಸರಿ ತಗೊಳವ, ನೀ ಹೇಳ್ದಂಗೆ ಕೇಳಕತ್ತೇನಲ್ಲ, ಯಾವಾಗಾರ ಇಲ್ಲ ಅಂದ ನೀನು. ಬೀಗ್ರ ಹೋಗ್ಬರ್ತೇವ್ರಿ ನಾವು. ಇರ್ರಿ ಅಮ್ಮರ, ಯಾಕೆ ಅಷ್ಟು ಅವಸರ ಮಾಡ್ತೀರಿ? ಊಟ ಗೀಟ ಮಾಡ್ಕೊಂಡು ಹೋಗುವಂತ್ರಂತ ಮಧ್ಯಾಹ್ನಕ್ಕೆ. ಅಲ್ಲ ಪಾರಿ, ಮಧ್ಯಾಹ್ನ ಉಂಡು ಹೋಗುವಂತ್ರಿ ಅಂತೀಯಲ್ಲ, ನಿನಗಂತ ಕೆಲಸ ಇಲ್ಲ ಬಗಸಿಲ್ಲ ಅಂತಿದ್ದಿ. ಅವ್ರು ಏನೇನು ಕೆಲಸ ಇರ್ತಾವೋ, ಏನನ್ನು ವ್ಯವಹಾರ ಇರ್ತಾವೋ, ಕೊಡೋವು ತಗೊಳ್ಳೋವು, ಮನೆಗೆ ಹೋಗೋರು ಬರೋರು. ಇಲ್ಲೇ ಕುತ್ಕೊಂಡ್ರೆ ಹೆಂಗೆ? ನಿಂದು ಒಂದು ಊಟ ನೋಡ್ಕೊಂತ ಇರ್ಲಿ ತಗ, ಹೊಕ್ಕಾರಂತ ಹೋಗಿ ಬರಲಿ. ಹ್ಞೂನವ, ಹೌದು. ಅಮ್ಮರ ಅಂದಂಗೆ ಕೆಲಸ ಭಾಳ ಅದಾವು. ಮದುವೆ ಮನೆ ನಾವು ಹಂಗೆ ಬಿಟ್ಗಟ್ಟು ಹಿಂಗೆ ಬಂದೇವಲ್ಲ ಇಲ್ಲಿಂದ ಇತ್ತಾಗನ. ಮತ್ತು ಅವ್ರಿಗೆ ಕೊಡೋವು ಮಾಡೋವು ಇಸ್ಗಳವು ಕೊಡೋವು ಇರ್ತಾವಲ್ಲವ ವ್ಯವಹಾರದ್ದು. ಅದಕ್ಕೆ ಬರ್ತೇವೆ ತಗ ನಾವು ಮತ್ತೆ. ಸರಿ ಹೋಗಿ ಬರ್ರಿ. ಆಮೇಲೆ ನನ್ನ ಮಗಳಿಗೆ ಇಲ್ಲಿ ತನಕ ಏನು ಕೆಲಸ ಮಾಡೋಕೆ ಹಚ್ಚಿಲ್ಲ. ಮನೆಯಾಗೆಲ್ಲ ನಾನು ಮಾಡ್ಕೊಂಡು ಹೋಗ್ತಿದ್ನೆ. ಆಕೆ ಆರಾಮ ಇದ್ದರೆ ಆಕೆ ಹಂಗಾಗಿ ಒಟ್ಟು ಕೆಲಸ ಪಲಸ ನಿಧಾನ ಕಲಿತಾಳ. ಹರ್ರಿ ಅನ್ನಕ್ಕೆ ಹೋಗ್ಬೇಡವ, ಇನ್ನು ಸ್ವಂತ ತಂಗಿ ಅನ್ನಂಗೆ ನೋಡ್ಕೆ ಆಕಿನ್ನ. ಸರಿ ತಗೊಳ್ರಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಆರಾಮ ಇರ್ತಾಳೆ ಆಕಿಲ್ಲಿ. ಆತವ, ನಿನ್ನ ಮಾತು ಕೇಳಿ ಸ್ವಲ್ಪ ನೆಮ್ಮದಿ ಆಯ್ತು ನೋಡಿ ಮನಸ್ಸಿಗೆ. ಬರ್ತೇನೆ ನಾನು ಹಂಗಾರ. ಬರ್ತಾನೆ ಏನಿಲ್ಲ? ಹ್ಞೂನವ. ಒನಿಪಿ ಹೆಂಗೆ ನೋಡೋಣಂಗೆ ಬಣ್ಣ ಸೀರೆ ಉಟ್ಕೊಂಡು. ಅಲ್ಲ ನೌಕರಿಗಾರ ಮಗಳು ಮತ್ತು ಮಾಡಕ್ಕೊಲ್ಲ ಇಂಥ ಚೌವ. ಇಲ್ಲೆಲ್ಲ ನಡೆಯಂಗಿಲ್ಲಿಕ್ಕಿದೆ. ನಾವು ಹೆಂಗದೇವೆ ಹಂಗೆ ಇರ್ಬೇಕು. ಎಲ್ಲ ಕಲಿಸ್ತೇನೆ ನಾನು. ಅಂದಂಗೆ ಪಾರಿ ಹೊಲಕ್ಕೆ ಏನರ ಹೊಂಟಿ ಇಲ್ಲ ಇವತ್ತು? ಇಲ್ರಿ ಅತ್ಯಾರ, ಏನು ಹೇಳಿಲ್ಲ ಇವರು ಹೊಲಕ್ಕೆ ಬಾರಕ ಬಿಡಕ ಅಂತಂದು ಏನು ಅಂದಿಲ್ಲ. ಅವ್ರು ಬಾ ಅಂದ್ರೆ ಹೊಕ್ಕನಿ, ಇಲ್ಲ ಅಂದ್ರೆ ಮತ್ತು ಯಾರ್ದಾರ ಕೂಲಿ ಬದುಕಿಗಾರ ಹೊಕ್ಕನಿ. ಹೌದಾ? ಸರಿ, ಕೂಲಿ ಬದುಕಿಗೆ ಹೋದ್ರೆ ಒಪ್ಪತ್ತಿಗೆ ಹೊಳೆ ಬಂದ್ಬಿಡು ಏನು? ಬಂದು ಒಟ್ಟು ಅದು ಏನು ನೋಡು ನೇಮ ನಿತ್ಯ ಮಾಡೋದು. ಮತ್ತು ಅವ್ರ ಕಡೆದಂತ ಯಾರಿಲ್ಲ,
ನೀನ ಮಾಡಿಬಿಡು. ಮತ್ತು ಮಾಡಿ ಮುಗಿಸ್ಬಿಟ್ರತ್ತಾಗ ಮುಗಿತೈತೆ ಅದು ಒಂದು ಕೆಲಸ. ಅತ್ತೀರ ಅರ್ಧ ಕುಕ್ಕನೆ ಅಂದ್ರೆ ಇವರು ಸಾವ್ಕಾರ ಸಿಟ್ಟು ಮಾಡ್ತಾರೆ ರೀ. ಅವ್ರು ಎದಕ್ಕೆ ಬರ್ತೀರಿ ಅರ್ಧ ದಿನಕ್ಕಾದ್ರೆ ಕೆಲಸ ಆಗಂಗಿಲ್ಲ ಬಗಸ ಆಗಂಗಿಲ್ಲ ಅಂಥೇಳಿ ಅದಕ್ಕೆ ಇವತ್ತೊಂದು ದಿನ ಪೂರಾಣ ಬಿಡ್ತಂತ ಹೇಳ್ರಿ. ಹೆಂಗೆ ವರ್ಷ ಪೂರ್ತಿ ದುಡಿಯೋದು ಐತಲ್ರಿ, 365 ದಿನ ಅದನ್ನು ಮಾಡ್ತೇವೆ. ಮತ್ತು ಇವತ್ತು ಒಂದಿನ ಬಿಟ್ಟು ಏನು ಎತ್ತು ಅಂತ ಕೊಟ್ಟು ಎಲ್ಲ ಸುದ್ದು ಮಾಡಿಬಿಡ್ದಾನಂತ. ಆಕೆ ನಾಳೆಯಿಂದ ಮನೆ ಮಾಡ್ಕೊಳಕ್ಕಳ, ನಾನು ಹೊರಗೆ ಹೋಗೋಕೆ ಅನುಕೂಲ ಆಕತಿ. ರೀತಿಯರ ಹೌದು ತಗ, ನೀ ಅನ್ನೋದು ಕರೆನ. ಮತ್ತು ಅರ್ಧ ದಿನಕ್ಕೆ ಬಿಡ್ರಿ ಅಂದ್ರೆ ಅವರು ಮತ್ತು 4 ಗಂಟೆ ಮಟ್ಟ ಕೆಲಸ ಮಾಡಿಸ್ಕೊಂತಾರೆ. ಕೊಡೋದು ನೋಡಿದ್ರೆ ಅರ್ಧ ಕೂಲಿ ಕೊಡ್ತಾರೆ. ಬೇಡ ಬೇಡ, ಇದನ್ನ ಮಾಡಿಬಿಡು ಅಂದಂಗೆ ನಾಳಿಂದ ನಾನು ಹೋಗುವಂತಂದು ಬದುಕಿಗೆ. ಸರಿ ತಗೊಳ್ರಿ ಅತ್ತೀರ. ಅಂದಂಗೆ ಅತ್ತೀರ ಚಿಕ್ಕಮ್ಮರು ಮತ್ತು ಮದುವೆಗೆ ಬಂದರು, ಅಲ್ಲಿಗೆ ಸೀದಾ ಅಕ್ಕಿ ಕಾಳಿ ಬಂದು ಇಲ್ಲಿಗೆ ವಾಪಸ್ ಮನೆಗೆ ಬರಲಿಲ್ಲಲ್ರಿ, ಹಂಗೆ ಹೋದ್ರು ಅವರು. ಯಾಕೆ ಏನಾರ ಗುದ್ದಾಡ್ಯಾರೇನ್ರಿ? ಏನು ಗುದ್ದಾಡ್ತಾಳ ಏನೋ ಬಿಡವ. ನಾವು ಸಾಲ ಸೋಲ ಮಾಡಿ ಹೆಂಗೆ ಅತ್ಲಾಗ ಮದುವೆ ಆದ್ರೆ ಸಾಕು ಅಂತ ನಾವು ಮಾಡಕತ್ತೇವಿ. ಆಕಿಗೆ ಅಂತ ಒಂದು ಸೀರೆ ತಂದನಿ, ಆಕಿದ್ದು ನನ್ನ ಗಂಡಗೆ ತಂಬ ನನ್ನ ಮಕ್ಳಿಗೆ ತಂಬ ಅಂತಂದು ಜಗಳ ಮಾಡಿದ್ಲು. ಈಗ ಸದ್ಯಕ್ಕೆ ರೊಕ್ಕ ಇಲ್ಲವ, ಮತ್ತೆ ತರ್ತಾನೆ ತಗ ಮುಂದಕ್ಕೆ ಅಂತಂದೆ. ನೀವು ತಂದ್ರೆ ಸಹಿ, ಹಂಗಾದ್ರೆ ಸಹಿ ಅಂತ ನಿಂತ್ಕೊಂಡ್ಲ. ಅದಕ್ಕೆ ನೀ ಬರೋದು ಬೇಡ, ನಾ ತರೋದು ಬೇಡ, ಏನು ಬೇಡ, ಹೆಂಗೆ ನಡೆಸ್ಕೊಂತ ತಗ ನಮ್ಮ ಕಾರ್ಯನ ಅಂತಂದು ಸುಮ್ಮನೆ ಅದು ನೋಡು. ಹಂಗೆ ಲೆಕ್ಕಾಚಾರದಂತೆ ನೋಡಿದ್ರೆ ಇದನ್ನ ಕಾರಣ ಮಾಡಕ್ಕೆ ಆಕೆ ಬರ್ಬೇಕಿತ್ತು. ಮತ್ತು ನಿಮ್ದು ಆಕೆ ಮಾಡ್ಬೇಕಲ್ಲ. ಈಗ ಶಟ್ಕಂದ್ರಕ್ಕೆ ಬರೋವಲ್ಲ ಹೇಳ. ಬರಲಿದ್ರೆ ಬರಲಿಲ್ಲ ತಗ, ಅದೇನೋ ಹಾಕ್ಸತ್ರ ನಮಸ್ ನಿಲ್ತತೇನ. ಬರಲಿಲ್ಲದ್ರೆ ಬರಲಿಲ್ಲ, ಹೆಂಗ ನಡೆಸಿದ್ರೆ ಅದು ನಮ್ದು. ಹೌದೇನ್ರಿ ಅಕ್ಕಾರ? ಅದ ಅಂತ ನಾನು ಯಾಕೆ ಚಿಕ್ಕಮ್ಮರ ಮನೆಗೆ ಬರಲಿಲ್ಲಲ್ಲ ಅಂತಂದು. ಹೋಗಿ ಬಿಡ್ರಿ, ಮತ್ತೆ ಅಷ್ಟು ಬಿಗಿ ಹಿಡ್ದಾರಂದ್ರೆ ಮತ್ತೆ ಏನು ಮಾಡೋಕ್ಕಾಕತಿ. ನಮ್ಮ ಕೈಗೆ ಏನು ರೊಕ್ಕ ಇರ್ತವ್ರೆ, ನಾವೇನು ಇದ್ದಂತಾರ, ನಾವು ಕೂಲಿ ಮಾಡ್ಕೊಂತ ತರ್ಬೇಕು, ಜೀವನ ಮಾಡ್ಬೇಕು ಅಂತದ್ರಾಗ ಎಲ್ಲಿ ಮತ್ತು ಸುಮ್ಮನೆ ಉಷ್ಟ್ರಿಗೆ ಮಾಡೋದಾಕತಿ. ಈಗ ಅಂದಿರಲ್ಲ ನೀವು ಆಕೆಗೆ ಹೋಗ್ಬೇಕಿತ್ತು ತರ್ತಾನೆ ಅಂತಂದು, ಅಷ್ಟ್ರ ಮೇಲೆ ಮುಗಿಸಿದ್ರೆ ಆಕತ್ತು. ಅವ್ರದ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಕತಿ. ಹೋಲ್ ಬಿಡ್ರಿ ಅತ್ಲ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಇದ್ದಂಗೆ ನಾವು ಮಾಡಿದ್ರಾಕತಿ.